ಹೆಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಅಡ್ಜೆಕ್ಟಿವ್ಸ್ ಬಗ್ಗೆ ಹೇಳ್ಕೊಡ್ತೇನೆ. ಸೊ ಅಡ್ಜೆಕ್ಟಿವ್ಸ್ ಅಂದ್ರೇನು ಮತ್ತು ಅದರದ್ದು ಎಕ್ಸಾಂಪಲ್ ಮತ್ತು ಅದರದ್ದು ವರ್ಕ್ಶೀಟ್ ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲಿ ಸೆಂಟೆನ್ಸ್ಗಳಿದ್ದಾವೆ, ಅದರ ಮೇಲೆ ನೋಡೋಣ. ದಿಸ್ ಈಸ್ ಎ ಬ್ಯೂಟಿಫುಲ್ ನೆಕ್ಲೆಸ್. ದಟ್ ಈಸ್ ಎ ಸ್ಮಾಲ್ ಮೌಸ್. ದಟ್ ಈಸ್ ಎ ಪಿಂಕ್ ರೋಸ್. ದಿಸ್ ಈಸ್ ಎ ಹ್ಯಾಪಿ ಬೇಬಿ. ಸೊ ಇಲ್ಲಿ ನೆಕ್ಲೆಸ್, ಮೌಸ್, ರೋಸ್, ಬೇಬಿ ಎಲ್ಲ ಏನು ನೌನ್ಗಳು. ಬಟ್ ಇದೇನು ನೌನ್ ಯಾವ ಥರ ಇದೆ ಅಂತ ಅದಕ್ಕೆ ಗುಣವನ್ನು ಹೇಳುತ್ತಾ ಇದೆ ಈ ಪದಗಳು. ಬ್ಯೂಟಿಫುಲ್, ಸ್ಮಾಲ್, ಪಿಂಕ್, ಹ್ಯಾಪಿ ಅದೆಲ್ಲ ಗುಣವನ್ನು ತಿಳಿಸ್ತಾ ಇದೆ ನೌನ್ ಬಗ್ಗೆ. ನೆಕ್ಲೆಸ್ ಯಾವ ಥರ ಇದೆ? ಬ್ಯೂಟಿಫುಲ್ ಆಗಿದೆ. ಮೌಸ್ ಯಾವ ಥರ ಇದೆ? ಸ್ಮಾಲ್ ಇದೆ. ರೋಸ್ ಯಾವ ಥರ ಇದೆ? ಪಿಂಕ್ ಇದೆ. ಬೇಬಿ ಯಾವ ಥರ ಇದೆ? ಹ್ಯಾಪಿ ಇದೆ ಬೇಬಿ. ಸೊ ನೌನಿನ ಗುಣವೊಂದು ಹೇಳುವಂಥ ಪದಗಳನ್ನು ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ವಿವರ್ಸ್. ನೌನ್ ಪದಗಳ ಗುಣವನ್ನು ಹೇಳುವಂತಹ ಪದಕ್ಕೆ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ಸ್ ಆರ್ ಡಿಸ್ಕ್ರೈಬಿಂಗ್ ವರ್ಡ್ಸ್. ಸೊ ನೌನ್ ಯಾವ ಥರ ಇದೆ ಅಂತ ಡಿಸ್ಕ್ರೈಬ್ ಮಾಡುವಂತಹ ವರ್ಡಿಗೆ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ದೇ ಟೆಲ್ ಯು ಮೋರ್ ಅಬೌಟ್ ದ ನೌನ್ಸ್ ಯಾವ ಥರ ಇದೆ ಅಂತ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನನ್ನು ಕೊಡುವಂತಹ ವರ್ಡಿಗೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ನೋಡಿ ಫ್ರೆಂಡ್ಸ್. ಪಿಕ್ ಒನ್ ವರ್ಡ್ ಫ್ರಮ್ ದ ಬಾಕ್ಸ್ ಟು ಡಿಸ್ಕ್ರೈಬ್ ಈಚ್ ಆಫ್ ದ ಪಿಕ್ಚರ್. ಸೊ ಇಲ್ಲಿ ನೋಡಿ, ಓಷಿಯನ್ ಇದೆ, ಇದು ಒಂದು ನೌನು. ಯಾವ ಥರ ಓಷಿಯನ್ ಇದೆ? ಬ್ಲೂ ಓಷಿಯನ್ ಇದೆ. ಸೊ ಈ ಬ್ಲೂ ಏನು ಮಾಡ್ತಾ ಇದೆ? ಈ ನೌನದ್ದು ಫಾರ್ಮರ್ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಈ ನೌನ್ ಪದನ ಗುಣವನ್ನು ಹೇಳ್ತಾ ಇದೆ. ಫುಡ್ ಯಾವ ಥರ ಇದೆ? ಹೆಲ್ತಿ ಇದೆ. ಶೂಸ್ ಯಾವ ಥರ ಇದೆ? ನ್ಯೂ ಇದೆ. ಕ್ಯಾಟ್ ಯಾವ ಥರ ಇದೆ? ಸ್ಲೀಪಿ ಇದೆ. ಬಿಲ್ಡಿಂಗ್ ಯಾವ ಥರ ಇದೆ? ಟಾಲ್ ಇದೆ. ಅಂಬ್ರೆಲಾ ಯಾವ ಥರ ಇದೆ? ಕಲರ್ಫುಲ್ ಇದೆ. ಗರ್ಲ್ ಯಾವ ಥರ ಇದೆ? ಕ್ಲೆವರ್ ಇದೆ. ಸೂಪ್ ಯಾವ ಥರ ಇದೆ? ಹಾಟ್ ಇದೆ. ಸೊ ನೌನನ್ನ ಗುಣವನ್ನು ತಿಳಿಸ್ತಾ ಇದೆ. ಸೊ ಡಿಸ್ಕ್ರೈಬ್ ಮಾಡ್ತಾ ಇದೆ. ಈ ವರ್ಡಿಗೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಷನ್ಸ್, ಬ್ಲೂ, ಹೆಲ್ತಿ, ನ್ಯೂ, ಸ್ಲೀಪಿ, ಟಾಲ್, ಕಲರ್ಫುಲ್, ಕ್ಲೆವರ್, ಹಾಟ್ ಇದೆಲ್ಲ ಅಡ್ಜೆಕ್ಟಿವ್ಸ್. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ನೆಕ್ಸ್ಟ್ ವರ್ಕ್ಶೀಟ್ ನೋಡೋಣ. ಸೊ ವರ್ಕ್ಶೀಟ್ ನೋಡೋಣ. ಇಲ್ಲೊಂದು ಪಿಕ್ಚರ್ ಇದೆ, ಕಾಣಿಸ್ತಾ ಇದೆಯಾ? ಈ ಪಿಕ್ಚರ್ ಇದೆ. ಈ ಪಿಕ್ಚರ್ನ ನೋಡಿಬಿಟ್ಟು ನಾವು ಇಲ್ಲಿ ವರ್ಕ್ಶೀಟನ್ನ ಮಾಡಬೇಕು. ಸಿ ದ ಜಿರಾಫೆ ಹ್ಯಾಸ್ ಎ ಡ್ಯಾಶ್ ನೆಕ್. ಸೊ ಇದು ಲಾಂಗ್ ನೆಕ್. ಇಲ್ಲಿ ಜಿರಾಫೆ ಇದೆ ನೋಡಿ, ಅದ್ರದ್ದು ನೆಕ್ ಯಾವ ಥರ ಇದೆ? ಲಾಂಗ್ ಆಗಿದೆ. ಸೊ ದ ಜಿರಾಫೆ ಹ್ಯಾಸ್ ಎ ಲಾಂಗ್ ನೆಕ್ ಯಾವ ಥರ ಇದೆ? ಜಿರಾಫೆದು ಲಾಂಗ್ ಇದೆ. ಸೊ ನೌನದ್ದು ಡಿಸ್ಕ್ರೈಬ್ ಮಾಡ್ತಾ ಇದೆ ಈ ವರ್ಡ್ ಅಡ್ಜೆಕ್ಟಿವ್. ದ ಡ್ಯಾಶ್ ಮಂಕಿ ಈಸ್ ಈಟಿಂಗ್ ಎ ಫ್ರೂಟ್. ಮಂಕಿ ಏನು ಮಾಡ್ತಾ ಇದೆ? ಹಂಗ್ರಿ ಮಂಕಿ ತುಂಬ ಹಸಿವಿಂದ ಇದೆ. ಸೊ ಅದಕ್ಕೆ ಮಂಕಿ ಯಾವ ಥರ ಇದೆ? ಹಸ್ಕೊಂಡಿದೆ ಜಾಸ್ತಿ. ಸೊ ಅದಕ್ಕೆ ನಾವು ಹಂಗ್ರಿ ಅಂತಲೂ ಹೇಳ್ತೀವಿ. ಈ ಹಂಗ್ರಿ ಏನಾಗಿದೆ? ಅಡ್ಜೆಕ್ಟಿವ್ ಆಗಿದೆ. ದ ಡ್ಯಾಶ್ ಎಲಿಫೆಂಟ್ ಈಸ್ ಬಾತಿಂಗ್. ಸೊ ಎಲಿಫೆಂಟ್ ಯಾವ ಥರ ಇದೆ? ಬಿಗ್ ಇದೆ. ಈ ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಈ ವರ್ಡ್. ಬಿಗ್ ಇದೆ. ಸೊ ಇದನ್ನ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ದ ಡ್ಯಾಶ್ ಫ್ರಾಗ್ ಈಸ್ ಸಿಟ್ಟಿಂಗ್ ಆನ್ ದ ರಾಕ್. ಸೊ ಇಲ್ಲಿ ನೋಡಿ, ಫ್ರಾಗ್ ಕಾಣ್ತಾ ಇದೆ. ಯಾವ ಕಲರ್ ಇದೆ? ಗ್ರೀನ್ ಕಲರ್ ಇದೆ. ದ ಗ್ರೀನ್ ಫ್ರಾಗ್ ಈಸ್ ಸಿಟ್ಟಿಂಗ್ ಆನ್ ದ ರಾಕ್. ಸೊ ಗ್ರೀನ್ ಏನಿದು? ಡಿಸ್ಕ್ರೈಬ್ ಮಾಡ್ತಾ ಇದೆ ಫ್ರಾಗ್ ಕಲರ್ ಏನಿದೆ ಅಂತ. ಸೊ ಈ ಗ್ರೀನ್ ಅಡ್ಜೆಕ್ಟಿವ್ ಆಗಿದೆ. ದ ಡ್ಯಾಶ್ ಲೆಪರ್ಡ್ ಈಸ್ ಡ್ರಿಂಕಿಂಗ್ ವಾಟರ್. ಇಲ್ಲಿದೆ ನೋಡಿ ಲೆಪರ್ಡ್ ಯಾವ ಥರ ಇದೆ? ಸ್ಪಾಟೆಡ್. ಸೊ ಚುಕ್ಕಿಗಳಿದೆಯಲ್ಲ ಇದ್ರ ಮೇಲೆ, ಸೊ ಅದಕ್ಕೆ ನಾವು ಸ್ಪಾಟೆಡ್ ಅಂತ ಹೇಳ್ತೀವಿ. ಸೊ spotted leopard is drinking water.
ದ ಪ್ಯಾರಟ್ ಮೇಕ್ಸ್ ಎ ಡ್ಯಾಶ್ ಸ್ಕ್ರೀಚ್. ಇಲ್ಲಿ ಪ್ಯಾರಟ್ ಇದೆ, ಕಿರ್ಚ್ತಾ ಇದೆ ನೋಡಿ, ಲೌಡ್ ಸ್ಕ್ರೀಚ್. ಆ ಲೌಡ್ ಯಾವ ಥರ ಸ್ಕ್ರೀಚ್ ಮಾಡ್ತಾ ಇದೆ ಅಂತ ಈ ನೌನಿನ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ, ಗುಣವನ್ನು ಹೇಳ್ತಾ ಇದೆ. ಸೊ ಲೌಡ್. ದ ಡ್ಯಾಶ್ ಸ್ನೇಕ್ ಈಸ್ ಹ್ಯಾಂಗಿಂಗ್ ಆನ್ ದ ಬ್ರಾಂಚಸ್. ಥಿಕ್ ಸ್ನೇಕ್, ಇಲ್ಲಿ ನೋಡಿ ಸ್ನೇಕ್ ಇದೆ, ಇದು ಥಿಕ್ ಸ್ನೇಕ್ ಹ್ಯಾಂಗಿಂಗ್ ಆಗಿದೆ ಬ್ರಾಂಚಸ್ ಅಲ್ಲಿ. ಸೊ ದೀಸ್ ಆರ್ ದ ವರ್ಕ್ಶೀಟ್ ಆಫ್ ದ ಅಡ್ಜೆಕ್ಟಿವ್ಸ್. ಇದು ವರ್ಕ್ಶೀಟ್ನ ಮಾಡ್ಬೋದು. ಸೊ ಎಕ್ಸಾಂಪಲ್ಸ್ ಗೊತ್ತಾಗ್ತಾ ಇದೆಯಾ? ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಇದೆ ಫ್ರೆಂಡ್ಸ್. ಶೈ ಬಾಯ್, angry cat, noisy girl, pretty decoration, black balloons, white tablecloth, tasty cupcakes, sleepy dog, shiny party hats, long ribbons. ಸೊ ದೀಸ್ ಆರ್ ದ ಇಲ್ಲಿದೆ ನೋಡಿ ಬೋಲ್ಡಲ್ಲಿ, ಇದೆಲ್ಲ ನಿಮಗೆ ಅಡ್ಜೆಕ್ಟಿವ್ಸ್. ನೌನಿಂದು ಗುಣವನ್ನು ಹೇಳ್ತಾ ಇದೆ. ಸೊ ಇದಕ್ಕೆ ನಾವು ಡಿಸ್ಕ್ರೈಬ್ ಮಾಡ್ತಾ ಇದೆ ನೌನ್ ಬಗ್ಗೆ. ಈ ವರ್ಡಿಗೆ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಇಲ್ಲೊಂದು ವರ್ಕ್ಶೀಟ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ 2 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ದೀಸ್ ಆರ್ ಡ್ಯಾಶ್ ಇಯರಿಂಗ್ಸ್. ಸೊ ಇಯರಿಂಗ್ಸ್ ಯಾವ ಥರ ಇದೆ? ಎಕ್ಸ್ಪೆನ್ಸಿವಾ ಸ್ಮಾಲಾ? ಸೊ ಎಕ್ಸ್ಪೆನ್ಸಿವ್. ಇಯರಿಂಗ್ಸ್ ಯಾವಾಗಲೂ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಈ ಎಕ್ಸ್ಪೆನ್ಸಿವ್ ಏನಾಯಿತು? ಅಡ್ಜೆಕ್ಟಿವ್. ದಿಸ್ ಈಸ್ ಎ ಡ್ಯಾಶ್ ಬನಾನಾ. ಬನಾನಾ ಯಾವ ಕಲರ್ ಆಗಿದೆ? ಯೆಲ್ಲೋ ಕಲರ್ ಇದೆ. ಸೊ ಬನಾನಾ, ಇದಕ್ಕೆ ರೆಡ್ಡಾ ಯೆಲ್ಲೋನಾ? ಯೆಲ್ಲೋ ಕಲರ್. ಸೊ ಕಲರ್ ಡಿಸ್ಕ್ರೈಬ್ ಮಾಡ್ತಾ ಇದೆ ಬನಾನಾ ಯಾವ ಕಲರ್ ಇದೆ ಅಂತ. ಸೊ ಇದಕ್ಕೆ ಅಡ್ಜೆಕ್ಟಿವ್. ಯೆಲ್ಲೋ ಬನಾನಾ, ಯೆಲ್ಲೋ ಕಲರ್, ಯೆಲ್ಲೋ ಏನಾಯಿತು? ಅಡ್ಜೆಕ್ಟಿವ್ ಆಯಿತು. ದಿಸ್ ಈಸ್ ಎ ಡ್ಯಾಶ್ ಡಾಗ್. ಡಾಗ್ ಯಾವ ಥರ ಇದೆ? ಹ್ಯಾಪಿ ಡಾಗ್. ನೋಡಿ ಅದು ಸ್ಮೈಲ್ ಮಾಡ್ತಾ ಇದೆ. ಸೊ ಅದಕ್ಕೆ ಹ್ಯಾಪಿ ಡಾಗ್. ಇದು ಕೂಡ ಏನಾಗಿದೆ? ಡಾಗ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಇದು ಒಂದು ಅಡ್ಜೆಕ್ಟಿವ್. ದಿಸ್ ಈಸ್ ಎ ಡ್ಯಾಶ್ ಬಟರ್ಫ್ಲೈ. ಬ್ಲ್ಯಾಕಾ ಕಲರ್ಫುಲ್ಲಾ? ಕಲರ್ಫುಲ್. ಸೊ ಬಟರ್ಫ್ಲೈ ಕಲರ್ಫುಲ್ ಆಗಿದೆ ಅಲ್ವಾ? ಸೊ ಅದಕ್ಕೆ ಬಟರ್ಫ್ಲೈ ಯಾವ ಥರ ಇದೆ ಅಂತ ಡಿಸ್ಕ್ರೈಬ್ ಮಾಡ್ತಾ ಇದೆ. ಬಟರ್ಫ್ಲೈ ಈಸ್ ಕಲರ್ಫುಲ್. ನೆಕ್ಸ್ಟ್, ದಿಸ್ ಈಸ್ ಎ ಡ್ಯಾಶ್ ಗ್ಲಾಸ್ ಆಫ್ ಲೆಮನಾಯ್ಡ್. ಯಾವ ಥರ ಇದೆ ಈ ಲೆಮನಾಯ್ಡ್? ಹಾಟ್ ಇದೆಯಾ ಕೋಲ್ಡ್ ಇದೆಯಾ? ಕೋಲ್ಡ್ ಇದೆ. ಇಲ್ಲಿ ಐಸ್ ಕಾಣಿಸ್ತಾ ಇದೆಯಾ? ಸೊ ಹಾಟ್ ಆಗಿದೆ, ಕೋಲ್ಡ್ ಆಗಿದೆ ಲೆಮನಾಯ್ಡ್. ಲೆಮನಾಯ್ಡ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಟ್ ಈಸ್ ಎ ಡ್ಯಾಶ್ ಡೇ, ರೇನಿ ಡೇ. ಸೊ ಇಲ್ಲಿ ನೋಡಿ ರೇನ್ ಬರ್ತಾ ಇದೆ. ಎಂಥ ಡೇ ಆಗಿದೆ ಇದು? ಡೇ ಒಂದು ನೌನ್ ಆಗಿದೆ. ರೇನಿ ಡೇ ಆಗಿದೆ. ಅದೇ ಈ ರೇನ್ ಅಂತ ಬಂದಿದ್ರೆ ಅದು ನೌನ್ ಆಗ್ತಾ ಇತ್ತು. ಬಟ್ ಇದು ನೌನಿಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ, ಅದು ರೇನಿ ಅಂತ. ಇದು ಅಡ್ಜೆಕ್ಟಿವ್. ದಿಸ್ ಈಸ್ ಎ ಡ್ಯಾಶ್ ಟ್ರೀ, ಟಾಲ್ ಟ್ರೀ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಟ್ರೀ ಹೆಂಗಿದೆ ಅಂತ. ಸೊ ಅದಕ್ಕೆ ಇದು ಅಡ್ಜೆಕ್ಟಿವ್ ಟಾಲ್. ದಿಸ್ ಈಸ್ ಎ ಡ್ಯಾಶ್ ಚೈಲ್ಡ್. ನೋಡಿ ಬರ್ತಾ ಇದೆ. ಸೊ ಇದಕ್ಕೆ ಚೈಲ್ಡ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸಿಕ್ ಚೈಲ್ಡ್. ದಿಸ್ ಈಸ್ ಆನ್ ಡ್ಯಾಶ್ ಗ್ಲಾಸ್, ಎಂಟಿ ಗ್ಲಾಸ್. ಗ್ಲಾಸ್ ಬಗ್ಗೆ ಡಿಸ್ಕ್ರೈಬ್ ಆಗ್ತಾ ಇದೆ. ಎಂಥ ಗ್ಲಾಸ್ ಇದೆ? ಎಂಟಿ ಗ್ಲಾಸ್. ದಿಸ್ ಈಸ್ ಅಬೌಟ್ ದ ಅಡ್ಜೆಕ್ಟಿವ್ಸ್. ಇಷ್ಟು ಎಕ್ಸಾಂಪಲ್ಸ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ. ಇನ್ನೊಂದ್ಸಲ ರಿವೈಸ್ ಮಾಡ್ತೀನಿ ನೋಡಿ. ಅಡ್ಜೆಕ್ಟಿವ್ ಆರ್ ಡಿಸ್ಕ್ರೈಬಿಂಗ್ ವರ್ಡ್ಸ್. ದೇ ಟೆಲ್ ಯು ಮೋರ್ ಅಬೌಟ್ ನೌನ್ಸ್. ಅಡ್ಜೆಕ್ಟಿವ್ ಏನಾಗಿರುತ್ತೆ ಅಂದರೆ ಯಾವಾಗ್ಲೂ ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ ನೌನ್ ಯಾವ ಥರ ಇದೆ ಅಂತ. ಗುಣವನ್ನು ಹೇಳುತ್ತಾ ಇರುತ್ತೆ. ಗುಣವನ್ನು ನೌನಿಂದು ನಾಮಪದದ ಗುಣವನ್ನು ತಿಳಿಸುವಂತಹ ಪದಕ್ಕೆ ನಾವು ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಇದು ನೌನ್ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ನಮಗೆ ಕೊಡ್ತಾ ಇರುತ್ತೆ. ಆ ವರ್ಡಿಗೆ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ಇಷ್ಟು ಅಡ್ಜೆಕ್ಟಿವ್ಸ್ ಬಗ್ಗೆ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಹಿಂದಿನ ವೀಡಿಯೋಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಹೋಗಿ ನೋಡಿ. ಎಲ್ಲದನ್ನು ವರ್ಕ್ಶೀಟ್ ಕೂಡ ಹಾಕಿದ್ದೀನಿ, ಅದು ನೋಡಿ. ಥ್ಯಾಂಕ್ ಯು.